ಅಮೆರಿಕದಲ್ಲಿ ಕರ್ನಾಟಕದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾರೆ. ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಮಿಸ್ಸಿಂಗ್ ಆಗಿರೋದು. ಕ್ಯಾಲಿಫೋರ್ನಿಯಾದಿಂದ ಸಾಕೇತ್ ನಾಪತ್ತೆಯಾಗಿದ್ದಾರೆ. ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡೋಕೆ ಅಂತ ಸಾಕೇತ್ ಹೋಗಿದ್ರು. ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ವಿವಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಕಳೆದ 6 ದಿನಗಳಿಂದ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಫೆಬ್ರವರಿ 9ನೇ ತಾರೀಕು ಕೊನೆಯದಾಗಿ ಸಾಕೇತ್ ಕಂಡು ಬಂದಿದ್ದು ರೀಜನಲ್ ಪಾರ್ಕ್ನಲ್ಲಿರುವಂಥ ಕೆರೆ ಬಳಿ. ಸೊ ಅಲ್ಲಿಂದ ನಾಪತ್ತೆಯಾಗಿದ್ದಾರೆ ಅಂತೇಳಿ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಕರ್ನಾಟಕದ ತುಮಕೂರಿನ ಮೂಲದವರು ಸಾಕೇತ್ ತಂದೆ ತುಮಕೂರಿನವರು, ತಾಯಿ ಚಿಕ್ಕಮಗಳೂರಿನವರು. ಸದ್ಯ ರೀಜನಲ್ ಪಾರ್ಕ್ನ ಕೆರೆಯ ದಡದಲ್ಲಿ ಸಾಕೇತ್ ಬಟ್ಟೆಗಳು, ಪಾದರಕ್ಷೆ ಹಾಗೆಯೇ ಅವರ ವೈಯಕ್ತಿಕ ವಸ್ತುಗಳು ಪತ್ತೆಯಾಗಿದೆ. ಆದರೆ ಸಾಕೇತ್ ಸುಳಿವು ಮಾತ್ರ ಸಿಕ್ಕಿಲ್ಲ. 9ನೇ ತಾರೀಕು ನಂತರ ಅವ್ರು ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ. ಚೆನ್ನೈ IITಯಲ್ಲಿ ಎಂಜಿನಿಯರಿಂಗ್ ಓದಿದ್ರು ಸಾಕೇತ್. MS ಮಾಡೋದಕ್ಕೆ ಅಂತ ಹೇಳಿ ಕ್ಯಾಲಿಫೋರ್ನಿಯಾಗೆ ಹೋಗಿದ್ರು ಹೈಯರ್ ಸ್ಟಡೀಸ್ಗೋಸ್ಕರ. ಇನ್ನು ಸಾಕೇತ್ ನಾಪತ್ತೆ ಹಿನ್ನೆಲೆಯಲ್ಲಿ ಸ್ನೇಹಿತ ಭಾವನಾತ್ಮಕವಾಗಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಇನ್ನು ಸಾಕೇತ್ ಮಿಸ್ಸಿಂಗ್ ಬಗ್ಗೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ ಆರತಿ ಕೃಷ್ಣ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಕರ್ನಾಟಕ ಮೂಲದ ಯುವಕ ನಾಪತ್ತೆಯಾಗಿದ್ದಾನೆ. ಇದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ ಆಗಿರುವಂತಹ ಡಾಕ್ಟರ್ ಆರತಿ ಕೃಷ್ಣ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ನಿಮ್ಮನ್ನ ಯಾವಾಗ ಸಂಪರ್ಕ ಮಾಡಿದ್ರು? ಈ ಘಟನೆ ಬಗ್ಗೆ ಏನೇನು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇದೆ? ಅವರು ನನಗೆ ಇವತ್ತು ಬೆಳಿಗ್ಗೆ ಕಾಂಟ್ಯಾಕ್ಟ್ ಮಾಡಿದರು. ಹುಡುಗನ ತಾಯಿ ಕಸಿನ್ ಒಬ್ಬರು ಫಸ್ಟ್ ಮಾಡಿದ್ರು, ಆಮೇಲೆ ಅವ್ರ ತಂದೆ ಫೋನ್ ಮಾಡಿದ್ರು. ಅವರು ಹೇಳಿದ ಪ್ರಕಾರ ಅವರು ಟ್ಯೂಸ್ಡೇಯಿಂದ ಅವರಿಗೆ ಫೋನಿಗೆ ಸಿಗ್ತಾ ಇಲ್ಲ. ಸೊ ಅದಾದಮೇಲೆ ಅವ್ರ ಕ್ಲಾಸ್ಮೇಟು ಅವ್ರ ರೂಮಲ್ಲಿ ಒಂದೇ ಮನೇಲಿ ಇಬ್ಬರಿದ್ದರು. ಪಂಜಾಬ್ ಮೂಲದ ಇನ್ನೊಬ್ಬ ಹುಡುಗ ಇದ್ದ. ಸೊ ಅವನು ಕೂಡ ಅಲ್ಲೆಲ್ಲ ಕಡೆ ಫ್ರೆಂಡ್ಸ್ ಮನೆ ಎಲ್ಲ ಕಡೆ ಹುಡುಕ್ಬಿಟ್ಟು ಎಲ್ಲೂ ಸಿಗದೇ ಇರುವಾಗ ತಂದೆಗೆ ಹೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸಿಗೆ. ಅಲ್ಲಿ ಪೊಲೀಸಿಗೆ ಕೊಟ್ಟ ಮೇಲೆ ಪೊಲೀಸ್ ಕೂಡ ಎಲ್ಲ ಕಡೆ ಹೋಗಿ ಹುಡುಕಿದ್ದಾರೆ. ಅವರಿಗೆ ಅವ್ರು ಹೋಗಿದ್ದು ಲೇಕ್ ಹತ್ರ, ಯಾವುದೋ ಒಂದು ಲೇಕ್ ಹತ್ರ ಅಲ್ಲಿ ಅವರಿಗೆ ಫೋನ್ ಸಿಕ್ಕಿದೆ. ಫೋನ್ ಸಿಕ್ಕಾದ್ಮೇಲೆ ಪಾರ್ಕ್ ಎಲ್ಲ ಹುಡುಕಿದ್ದಾರೆ. ಅವ್ರ ಪತ್ತೆ ಆಗ್ತಿಲ್ಲ. ಆದರೆ ಅವ್ರದ್ದು ಯೂಸ್ ಮಾಡಿ ಜಾಕೆಟು ಅದೆಲ್ಲ ಒಂದು ಕಡೆ ಇತ್ತಂತೆ. ಸೊ ಅದು ಸಿಕ್ಕಿದೆ. ಇವತ್ತು ಕೂಡ ಪೊಲೀಸ್ ಹೋಗಿ ಹುಡುಕಿದ್ದಾರೆ. ಎಲ್ಲೂ ಕೂಡ ಅವರಿನ್ನೂ ಪತ್ತೆ ಆಗಿಲ್ಲ. ಮತ್ತು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ನಮ್ಮ ಕಾನ್ಸುಲೇಟು ರಾಯಭಾರಿ ಕಚೇರಿಗೆಲ್ಲ ತಿಳಿಸಿದೆ. ಸೊ ಅವರು ಕೂಡ ಅವ್ರ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಕೂಡ ಪೊಲೀಸ್ ಮೂಲಕನೇ ಮಾಡ್ತಾಯಿದ್ದಾರೆ ಪ್ರಯತ್ನನ. ನಾನು ಕೂಡ ರಾತ್ರಿ ಅವರಿಗೆ ಫೋನ್ ಮಾಡಿ ಇವತ್ತೇನು ಅಪ್ಡೇಟ್ ಅಂತ ಕೇಳ್ತೀನಿ. ಮೇಡಮ್, ಕುಟುಂಬಸ್ಥರನ್ನ ಕೊನೆಯದಾಗಿ ಸಂಪರ್ಕ ಮಾಡಿದ್ದು ಯಾವಾಗ ಅಂತೆ ಆತ ಏನಾದರೂ ಮಾನಸಿಕವಾಗಿ ಕುಗ್ಗಿದ್ನಾ, ಅಥವಾ ಅದ್ರ ಬಗ್ಗೆ ಏನಾದರೂ ಫ್ರೆಂಡ್ಸ್ ಜೊತೆನೋ ಅಥವಾ ಕುಟುಂಬಸ್ಥರ ಜೊತೆಗೆ ಏನಾದರೂ ಶೇರ್ ಮಾಡ್ಕೊಂಡಿದ್ನಾ, ಹೆಂಗೆ ಅಂತ? ಇಲ್ಲ, ಅವರು ಟ್ಯೂಸ್ಡೇ ಐ ಥಿಂಕ್ ಮಂಡೇ ಈವ್ನಿಂಗು ಏನೋ, ಅಂದರೆ ಅವರಿಗೆ ಮಂಡೇ ಈವ್ನಿಂಗು, ನಮಗೆ ಇಲ್ಲಿ ಟ್ಯೂಸ್ಡೇ ಮಾರ್ನಿಂಗ್ ಆಗಿರುತ್ತೆ. ಅವ್ರ ತಾಯಿ ಕೆಲಸ ಮಾಡ್ತಾಯಿದ್ರಂತೆ, ಅವಾಗ ಫೋನ್ ಮಾಡಿದ್ದಾನೆ. ಬಟ್ ಅವ್ರು ಫೋನ್ ಎತ್ತಕ್ಕಾಗಿಲ್ಲ, ಕೆಲಸದಲ್ಲಿ ಇದ್ದಿದ್ದರಿಂದ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಸಂಪರ್ಕ ಆಗಿಲ್ಲ. ಅದಾದಮೇಲೆ ಅವನು ಬೇರೆಯವ್ರಿಗೂ ಕೂಡ ಸಂಪರ್ಕದಲ್ಲಿ ಸಿಕ್ಕಿಲ್ಲ. ಬಟ್ ಮನೆಯವ್ರ ಹತ್ರ ಅವ್ರು ಏನೂ ಹೇಳ್ಕೊಂಡಿಲ್ಲ. ಆ ಥರ ಅವ್ರು ಹೇಳಿದ್ರು ಎಲ್ಲರ ಜೊತೆ ಚೆನ್ನಾಗೇ ಇದ್ದ. ಅವ್ನಿಗೇನು ಕೂಡ ಸಮಸ್ಯೆನೂ ಇಲ್ಲ. ಮತ್ತು ಒಳ್ಳೆ ಸ್ಟೂಡೆಂಟು. 2 ಸೆಮಿಸ್ಟ್ರೆಲ್ಲ ಬೇಗ ಓದ್ಕೊಂಡು ಬರಬೇಕಂತ ಹೋಗಿರೋದು ಅಷ್ಟೇ, MS ಮಾಡೋಕ್ಕೆ. ಅವನು IIT ಸ್ಟೂಡೆಂಟ್ ಆಗಿದ್ದರಿಂದ ಇಂಟೆಲಿಜೆಂಟ್ ಸ್ಟೂಡೆಂಟೇ ಇರ್ತಾನೆ. ಸೊ ಆಮೇಲೆ ಬೇರೆ ಏನೂ ಪ್ರೆಷರ್ ಇರಲಿಲ್ಲ. ಚೆನ್ನಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿದ್ದವರು ಅಂತೇಳಿ. ಸೊ ನೆಕ್ಸ್ಟು ನಿಮ್ಮ ಕಡೆಯಿಂದ ಏನು ಮೂವ್ ಆಗುತ್ತೆ ಮ್ಯಾಮ್, ಹೆಂಗೆ ಅಂತ? ನಾವೇನಿದ್ರು ನಾವು ಕಾನ್ಸುಲೇಟ್ ಮೂಲಕನೇ ನಾವು ಪ್ರೆಷರ್ ಹಾಕಬೇಕು. ಬಿಕಾಸ್ ಲೋಕಲ್ ಪೊಲೀಸಿಗೆ ಅವ್ರ ಮೂಲಕ ನಾವು ಪ್ರೆಷರ್ ಹಾಕ್ತೀವಿ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೂ ಎಲ್ಲ ವಿಷಯ ಗೊತ್ತು. ಅವರು ಕೂಡ ರಾಯಭಾರಿ ಕಚೇರಿಯಿಂದ ಮತ್ತು ಕಾನ್ಸುಲೇಟಿಗೆ ಪ್ರೆಷರ್ ಹಾಕ್ತಾಯಿದ್ದಾರೆ. ಹಾಕಕ್ಕೆ ನಾನು ಆಲ್ರೆಡಿ ಮೆಸೇಜ್ ಮಾಡಿದ್ದೀನಿ ನಮ್ಮ ಅಮೆರಿಕ ಡಿವಿಷನ್ ಏನಿದೆ ವಿದೇಶಾಂಗ ವ್ಯವಹಾರ ಇಲಾಖೆಯಲ್ಲಿ. ಇದಿಷ್ಟು ಡಾಕ್ಟರ್ ಆರತಿ ಕೃಷ್ಣ ಅವರು ಹೇಳ್ತಾ ಇರುವಂತಹ ಮಾಹಿತಿ.